ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಕುಲಪತಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ, ಅಪ್ಲಿಕೇಶನ್ ಫೀಸ್ ಇದೆಯಾ, ಇದ್ರೆ ಎಷ್ಟಿದೆ, ಮತ್ತೆ ಅಪ್ಲಿಕೇಶನ್ ನ ಹೇಗೆ ಹಾಕೋಬೇಕು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನಾನು ಇದೇ ರೀತಿ ಜಾಬ್ ಡೀಟೇಲ್ಸ್ ನೋಡಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕಬಹುದು. ವಿಡಿಯೋ ಶುರು ಮಾಡೋಣ. ಕರ್ನಾಟಕ ಯೂನಿವರ್ಸಿಟಿ ಇಂದ ಕುಲಪತಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಸೆಲೆಕ್ಷನ್ ಪ್ರೋಸೆಸ್ ರಿಟರ್ನ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಸಂದರ್ಶನ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ನ ವಿವರ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನೋಡೋದಾದ್ರೆ ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಅಪ್ಲಿಕೇಶನ್ ನ ಹಾಕಬಹುದು. ಬೇರೆ ಹುದ್ದೆಗೆ 500, 1000, 3000 ತನಕನೂ ಇರುತ್ತೆ. ಇದರಲ್ಲಿ ಅಪ್ಲಿಕೇಶನ್ ಫೀಸ್ ಇಲ್ಲದೆ ಇರೋದು ಒಂದು ಒಳ್ಳೆ ಸುದ್ದಿ ಆಗಿರುತ್ತೆ. ಹೇಗೆ ಅಪ್ಲಿಕೇಶನ್ ಹಾಕೋಬೇಕು ಅನ್ನೋದಾದ್ರೆ, ನೀವು ನಿಮ್ಮ ವಿದ್ಯಾರ್ಹತೆ, ಸಂಶೋಧನಾ, ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಮತ್ತೆ ರಿಸರ್ಚ್ ನ ಅನುಭವಗಳ ಮತ್ತೆ ಸಾಧನೆಗಳು, ಇನ್ನಿತರೆ ವಿವರಗಳನ್ನ UGCಯಿಂದ ನಿಗದಿಪಡಿಸಲಾಗಿದ್ದ ಅಪ್ಲಿಕೇಶನ್ ಫಾರ್ಮ್ ನ ಭರ್ತಿ ಮಾಡಿ ತ್ರಿಪತ್ರಿಗಳು ಅಂದ್ರೆ 3 ಸೆಟ್ ಆಫ್ ಕಾಪೀಸ್ ನ ನೀವು ಈ ಜಾಹೀರಾತು ಜೊತೆಗೆ 30 ದಿನಗಳೊಳಗಾಗಿ ಈ ಅಡ್ರೆಸ್ಗೆ ತಲುಪಿಸಬೇಕಾಗತ್ತೆ. ಗೊತ್ತಾಯ್ತಾ? ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸು ಮತ್ತೆ ಏನಾದ್ರೂ ನಿಮ್ಮ ಅಚೀವ್ಮೆಂಟ್ಸ್ ಇದೆಲ್ಲ ಇದ್ರೆ ಇಷ್ಟನ್ನು ನೀವು 3 ಸೆಟ್ ಕಾಪಿ ಮಾಡಿ 30 ಡೇಸ್, ಈ ಅಪ್ಲಿಕೇಶನ್ ರಿಲೀಸ್ ಆಗಿದ್ದು 30 ಡೇಸ್ ಒಳಗಡೆ ಈ ಅಡ್ರೆಸ್ಗೆ ಕಳಿಸ್ಕೊಡ್ಬೇಕು. ಅಡ್ರೆಸ್ ತಿಳಿಸ್ಕೊಡ್ತಾ ಇದ್ದೀನಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಉನ್ನತ ಶಿಕ್ಷಣ ಇಲಾಖೆ, ಗೇಟ್ ಸಂಖ್ಯೆ 3, 6ನೇ ಮಹಡಿ, ಕೊಠಡಿ ಸಂಖ್ಯೆ 601, ಸ್ವೀಕೃತಿ ಮತ್ತು ರವಾನೆ ಶಾಖೆ, ಬಹುಮಹಡಿಗಳ ಕಟ್ಟಡ, ಬೆಂಗಳೂರು 560001 ಇವರಿಗೆ ಸಲ್ಲಿಸತಕ್ಕದ್ದು. ಅಡ್ರೆಸ್ ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ನಿಮಗೆ ಅಪ್ಲಿಕೇಶನ್ ಫಾರಂ ಎಲ್ಲಿ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೂ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ. ಅದರಲ್ಲೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲದೂ ಇರುತ್ತೆ. ಏನಾದರೂ ಅಪ್ಲಿಕೇಶನ್ ಅಲ್ಲಿ ತಪ್ಪು ಮಾಡಿದ್ರೆ ಮತ್ತೆ ಇದು ಮಾಡೋಕ್ಕಾಗಲ್ಲ. ಒಂದ್ಸಲಿ ಸೆಂಡ್ ಮಾಡಾದ್ಮೇಲೆ ಅದಕ್ಕೋಸ್ಕರ ಅದನ್ನು ಓದ್ಕೊಳ್ಳಿ. ಅದನ್ನ ಇಂಗ್ಲಿಷ್ ನಲ್ಲೂ ಕೊಟ್ಟಿದ್ದಾರೆ, ಕನ್ನಡದಲ್ಲೂ ಕೊಟ್ಟಿದ್ದಾರೆ. 2 ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ನೀವು ಕನ್ನಡದಲ್ಲಿ ಓದ್ಕೋಬಹುದು, ಇಂಗ್ಲಿಷ್ ನಲ್ಲೂ ಓದ್ಕೋಬಹುದು. ಎರಡೂನು ಓದ್ಕೊಂಡಿ ನಂತರ ಅಂದ್ರೆ ಯಾವ್ದಾದ್ರು ಒಂದು ಓದ್ಕೊಂಡ ನಂತರ ನೀವು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿ ಫಿಲ್ಅಪ್ ಮಾಡ್ಕೊಳ್ಳಿ. ಓಕೆನಾ? ಈ ಅಫಿಷಿಯಲ್ ನೋಟಿಫಿಕೇಶನ್, ಈ ಅಪ್ಲಿಕೇಶನ್ ಫಾರಂ PDF ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಚಾನೆಲ್ ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್, ಅಪ್ಲಿಕೇಶನ್ ಫಾರಂ ಎರಡನ್ನು ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ? ನೀವು ಡೌನ್ಲೋಡ್ ಮಾಡ್ಕೊಂಡ ನಂತರ ಇಲ್ಲಿ ಕಳಿಸ್ತೀರಾ. ಆದ್ರೆ ಅವರು ಎರಡೆರಡು ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ನೀವು PDF ಮೂಲಕ ಅರ್ಜಿಯನ್ನ ಏಕಪ್ರತಿಯಲ್ಲಿ ಈ ಮೇಲ್ ಅಡ್ರೆಸ್ಗೆ ಕಳಿಸತಕ್ಕದ್ದು ಅಂತಾನೂ ಹೇಳಿದ್ದಾರೆ. ಸೊ ಎರಡನ್ನೂ ಮಾಡಿರಿ. ಯಾಕಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಓದಿ ನಿಮಗೆ ಗೊತ್ತಾಗುತ್ತೆ. ಈ ಅಡ್ರೆಸ್ಸಿಗೂ ಕಳಿಸ್ಕೊಡಿ ಅಂತ ಹೇಳಿದರೆ, ಮತ್ತೆ ಈ ಮೇಲಿಗೂ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಸೊ ಈ ಮೇಲ್ ID ಮತ್ತೆ ಈ ಅಡ್ರೆಸ್ ಅಂದ್ರೆ ಎಲ್ಲಿ ಕಳಿಸ್ಬೇಕಲ್ಲ, ಇದು 2 ಅಡ್ರೆಸ್ಸು ನಾನು ನಿಮಗೆ ಇದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಚಾನಲ್ ಜಾಯಿನ್ ಆಗಿ ಅಲ್ಲಿ ಈ ಇಮೇಲ್ ಅಡ್ರೆಸ್ಸು ಮತ್ತೆ ಯಾವ ಅಡ್ರೆಸ್ಸಿಗೆ ನೀವು ಪೋಸ್ಟ್ ಮಾಡಬೇಕು ಈ ಎರಡನ್ನು ತಿಳಿಸ್ಕೊಟ್ಟಿನಿ. ಓಕೆನಾ? ಈ ಅಡ್ರೆಸ್ಸಿಗೆ ಕಳಿಸೋದು ಅಂತ ಹೇಳಿದ್ರೆ ಆಫ್ಲೈನ್ ಮೂಲಕ ಕಳಿಸ್ಬೇಕಾಗತ್ತೆ. ಸ್ಪೀಡ್ ಪೋಸ್ಟು, ರಿಜಿಸ್ಟ್ರು, ಕೊರಿಯರು ಅಥವಾ ನೀವೇ ಖುದ್ದಾಗಿ ಹೋಗಿ ಕೂಡ ಕೊಡಬಹುದು. ಓಕೆನಾ? ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ನೋಡೋದಾದ್ರೆ KUD.ac.in ಇದು ಅಫಿಷಿಯಲ್ ವೆಬ್ಸೈಟ್ ನ ಅಡ್ರೆಸ್. ಇದು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಬೇಕಾದ್ರೂ ನೀವು ಅಲ್ಲಿಗೆ ಹೋಗಿ ಜಾಬ್ ಡೀಟೇಲ್ಸ್ ನ ತಿಳ್ಕೋಬಹುದು. ಓಕೆನಾ? ಇದೆರಡನ್ನು ನಾನು ವಾಟ್ಸ್ಆಪ್ ಚಾನಲ್ ನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೋಡ್ಕೊಳ್ಳಿ. ಎಜುಕೇಶನ್ ಕ್ವಾಲಿಫಿಕೇಶನ್ ಅವರು ಮೆನ್ಷನ್ ಮಾಡಿರೋದಿಲ್ಲ. ಆಸ್ ಪರ್ KUD ನಾರ್ಮ್ಸ್, ಕರ್ನಾಟಕ ಯೂನಿವರ್ಸಿಟಿ ನಾರ್ಮ್ಸ್ ಪ್ರಕಾರ ಇರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸು ಮತ್ತೆ ಏನೇನು ಇರಬೇಕು ಅಂತ ಕೇಳಿದ್ದಾರೆ, ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಹೈಯೆಸ್ಟ್ ಲೆವೆಲ್ ಆಫ್ ಕಾಂಪಿಟೆನ್ಸ್
ಇಂಟಿಗ್ರಿಟಿ, ಮಾರಲ್ಸ್ ಅಂಡ್ ಇನ್ಸ್ಟಿಟ್ಯೂಷನಲ್ ಕಮಿಟ್ಮೆಂಟ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತೆ ಮಿನಿಮಮ್ 10 years ಆಫ್ ಎಕ್ಸ್ಪೀರಿಯನ್ಸ್ ಆಸ್ ಎ ಪ್ರೊಫೆಸರ್ ಇನ್ ಯೂನಿವರ್ಸಿಟಿ, ಅಂದ್ರೆ ಯೂನಿವರ್ಸಿಟಿಯಲ್ಲಿ 10 ವರ್ಷಗಳ ಪ್ರೊಫೆಸರ್ ಆಗಿರೋ ಎಕ್ಸ್ಪೀರಿಯನ್ಸ್ ಇರಬೇಕು, ಅಥವಾ 10 ವರ್ಷಗಳ ರೆಪ್ಯೂಟೆಡ್ ರಿಸರ್ಚ್ ಮತ್ತೆ ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಷನ್ ಆರ್ಗನೈಸೇಷನ್ ಅಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕು, ರಿಸರ್ಚ್ ಅಂಡ್ ಅಕಾಡೆಮಿಕ್ ಅಲ್ಲಿ. ಓಕೆನಾ? ಆ ತರ ಇದ್ರೆ ನೀವು ಅದರ ಪ್ರೂಫ್ ನ ಡೆಮಾನ್ಸ್ಟ್ರೇಟ್ ಮಾಡಬೇಕಾಗುತ್ತೆ. ಅಕಾಡೆಮಿಕ್ ಲೀಡರ್ಶಿಪ್ ಇಂದು, ಅಂದ್ರೆ ರಿಸರ್ಚ್ ಅಂಡ್ ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಆಗಿರ್ತಿರಲ್ಲ, ಅದರ ಸರ್ಟಿಫಿಕೇಟ್ಸ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಎಲ್ಲ ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಮ್ಯಾಕ್ಸಿಮಮ್ ನಿಮಗೆ 4 ವರ್ಷ ಅಥವಾ ನಿಮಗೆ 67 ವರ್ಷ ತನಕನೂ ಇಟ್ಕೊಂತಾರೆ. ಅಂದ್ರೆ ಈಗ ನಿಮಗೆ ಮಿನಿಮಮ್ 4 ವರ್ಷ ಏನು ರಿಟೈರ್ ಆಗ್ತಿರಲ್ಲ, ಅದಕ್ಕಿಂತ 4 ವರ್ಷ ನಿಮಗೆ ಟೆನ್ಯೂರ್ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ತಗೊಳ್ಳಲ್ಲ. 67ರಿಂದ 4 ವರ್ಷ ಮುಂಚೆನಾಗಿರ್ಬೇಕು. ಗೊತ್ತಾಯ್ತಲ್ಲ? ನೆಕ್ಸ್ಟ್, ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 30 ಜನವರಿ 2025, ಕೊನೆಯ ದಿನಾಂಕ 1 ಮಾರ್ಚ್ 2025. ಅಷ್ಟರೊಳಗಡೆ ನೀವು ಅಲ್ಲಿಗೆ ತಲುಪಿಸೋ ತರ ಮಾಡಬೇಕು. ಮತ್ತೆ ಮೇಲ್ ಐಡಿನೂ ಕೊಟ್ಟಿನಲ್ಲ, ಅಲ್ಲಿಗೂ ಕಳಿಸ್ಬೇಕಾಗತ್ತೆ. ಇದಿಷ್ಟು ಈ ಜಾಬ್ ನ ವಿವರ. ಏನಾದ್ರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ಲೈಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಲೈಕ್ ಮಾಡಿ, ಹಲವಾರು ಜನರಿಗೆ ತಲುಪೋ ತರ ಮಾಡಿ. ಮತ್ತೆ ಫ್ರೆಂಡ್ಸ್ ಯಾರಾದ್ರೂ ಜಾಬ್ ಹುಡುಕ್ತಾ ಇದ್ರೆ ಅಂತವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಮತ್ತೆ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಏನಕ್ಕೆ ತಡ, ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನನಗೆ ಗೊತ್ತಿರೋದು ನಾನು ಉತ್ತರ ಕೊಡ್ತೀನಿ. ಕೊನೆ ತನಕ ನೋಡಿದಕ್ಕೆ ಧನ್ಯವಾದ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.